ಹಾಯ್ ಗುರು, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಸೂರ್ಯಪುತ್ರ ಮಣಿ JCB. ಎಲ್ಲರಿಗೂ ಬೆಳಗ್ಗಿನ ಶುಭೋದಯ. ನಾನಿವತ್ತು ಎಲ್ಲಿಗಪ್ಪ ಹೋಗ್ತಾ ಇದ್ದೀನಿ ಅಂದರೆ, ನಮ್ಮ ಹುಡುಗನ ಗಾಡಿಗೆ ಆಪ್ರೇಟ್ರ್ ಬಂದಿಲ್ಲ ಅಂದರು ಗುರು. ಅದಕ್ಕೋಸ್ಕರ ನನ್ನ ಗಾಡಿ ಮಾರಿದ್ನೆಲ್ಲ ಹೋಗ್ತಾ ಇದ್ದೆ. ನೋಡಿ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ರೋಡ್ ಹೇಗಿದೆ ಅಂತ ಹೇಳ್ಬಿಟ್ಟು. ನಾನಿವತ್ತು ಎಲ್ಲಿ ಕೆಲಸ ಮಾಡೋದು ಇಂಡಸ್ಟ್ರಿಯಲ್ ಏರಿಯಾದಕ್ಕೆ ಅಂದರೆ, ಡಸ್ಟ್ ಫ್ಯಾಕ್ಟ್ರಿ ಆಪೋಸಿಟ್ಟೆ. ನೋಡಿ ಬೈಕಲ್ಲಿ ಹೋಗ್ತಾ ಇದ್ದೀನಿ ಒಬ್ಬನೇ. ಯಾವ ಥರ ಇದೆ ರೋಡು, ಯಾರೆಲ್ಲ ಈ ರೋಡಲ್ಲಿ ಓಡಾಡಿದ್ದಾರೆ ನೋಡಿ. ಸೀದಾ ಅಲ್ಲಿಂದ ಬಂದೆ ಗುರು. ಇದೇ ಫ್ಯಾಕ್ಟ್ರಿ ಮುಂದೆ ಟೀ ಹೋಟ್ಲಿತ್ತು. ಹಂಗೆ ಟೀ ಕುಡ್ಕೊಂಡು ಒಂದು ದಮ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಿಂತಿದ್ದೆ. ನೋಡಿ ಇವನೇ ಇನ್ನೊಂದು ಗಾಡಿಗೆ ಆಪ್ರೇಟ್ರು ನಮ್ಮ ದಿನಿ. ನಾನು ಈ ಗಾಡಿ ಓಡಿಸೋದು, ಅವ್ನು ಆ ಗಾಡಿ ಓಡಿಸೋದು. ಇವತ್ತು ಇಬ್ಬರು ಜೊತೆ ಕೆಲಸ ಮಾಡೋಣ ಅಂದ್ಕೊಂಡ್ರೆ ಬೇರೆ ಬೇರೆ ಫ್ಯಾಕ್ಟ್ರಿಗೆ ಬಿಟ್ಟರು ಗುರು. ನೋಡಿ ಈ ಗಾಡಿ ಆಪ್ರೇಟ್ರ್ ಇವರೇನೆ. ಯಾಕಂದರೆ ನೆನ್ನೆ ಕೆಲಸ ಏನಿತ್ತೆಲ್ಲ ತೋರಿಸೋಗಿ ಬಂದಿದ್ದಾರೆ. ಹಂಗೆ ಕೆಲಸ ಎಲ್ಲ ನೋಡ್ಕೊಬಿಟ್ಟು ಬಂದೆ ಗುರು. ನಾನು ಗಾಡಿ ಹತ್ರ ಬಂದುಬಿಟ್ಟು ಒಂದು ವೀಡಿಯೋ ಮಾಡ್ಕೊಳ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಂಡೆ. ಯಾಕಂದರೆ ಇಂಜಿನಿಯರ್ ಬಂದು ಹೇಳಿರು. ಮತ್ತು ನೆನ್ನೆ ಯಾಕಂದರೆ ಅವರೇ ಇಷ್ಟು ದಿನದಿಂದ ಈ ಸೈಟಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಒಂದು ಮಾತು ಹೇಳೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ನಾನು ಇವತ್ತಿನ ಬಂದಿದ್ದೀನಲ್ಲ, ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು. ನೋಡಿ ಇದೇ ಸೈಟಲ್ಲೇ ಕೆಲಸ ಮಾಡ್ತಾಯಿರೋದು. ಇದು ಬಂದು ಗಾಡಿ 13 ಮಾಡಲು. ಹೇಗಿದೆ ಗಾಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆಮೇಲೆ ಗಾಡಿ ಬೇಕಾದ್ರೆ ತೋರಿಸ್ತೀನಿ. ಇವತ್ತು ಬಂದಿರೋದು ಇದೇ ಕೆಲಸಕ್ಕೆ ಗುರು. ಎಲ್ಲರೂ ಆಲ್ಮೋಸ್ಟ್ ಸಬ್ಸ್ಕ್ರೈಬ್ ಮಾಡಿಲ್ದಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರದು ತಿಂಡಿ ಆಯಿತಾ? ಬನ್ನಿ ಇವಾಗ ಕೆಲಸ ಸ್ಟಾರ್ಟ್ ಮಾಡೋಣ. ಯಾವ್ಯಾವ ಥರ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಸಾಯಂಕಾಲ ತಗೋಣ ಮಾಡಬೇಕು ಗುರು ಇಲ್ಲಿ ಕೆಲಸ. ಈಗ ಪೈಪ್ಲೈನ್ ಮುಚ್ಚೋದೈತೆ, ಪೈಪ್ಲೈನ್ ಮುಚ್ಚಬೇಕು. ನೋಡಿ ಅಲ್ಲಿಂದನೂ ಮುಚ್ಕೊಂಬಂದಿದ್ದೀನಿ. ಈಗ ಮುಚ್ಕೊಂಬಂದ ಮೇಲೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡೋದು? 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ಗುರು. ಈಗ ಅಲ್ಲೇ 10:30 ಇಷ್ಟು ಮುಚ್ಚಿದ್ದೀನಿ. ಮತ್ತು ಇದೇ ನೋಡಿ ದೊಡ್ಡ ಫ್ಯಾಕ್ಟ್ರಿನೇ ಗುರು. ಇದೇನು ಕಮ್ಮಿ ಫ್ಯಾಕ್ಟ್ರಿ ಏನಲ್ಲ. ಈ ಥರ ಪೈಪ್ ಹಾಕಿದ್ದಾರೆ ಸೆಂಟ್ರಲ್ಲಿ. ಅದನ್ನು ಬಿಟ್ಟು ಬ್ಯಾಕ್ ಬಕೆಟಾಗಿ ಮುಚ್ಕೊಂಡು ಹೋಗ್ಬೇಕು. ನೋಡಿ ಇಲ್ಲೇ ಇದೇ ಗಾಡಿ, ಇದೇ ಫ್ಯಾಕ್ಟ್ರಿ, ಇಲ್ಲೇ ಕೆಲಸ ಮಾಡ್ತಾ ಇರೋದು ಗುರು. 12 ಮಾಡಲ್ ಗಾಡಿ ಬಂದು ಯಾವ ಥರ ಮೇಂಟೈನ್ ಮಾಡಿದ್ದೇನೆ ನೋಡಿ. ಗಾಡಿ ಎಲ್ಲ ಚೆನ್ನಾಗಿದೆ, ಏನು ಟೆನ್ಷನ್ ಇಲ್ಲ. ಇದೆಲ್ಲ ಯಾರ್ದೆಲ್ಲ 12 ಮಾಡಲ್ ಗಾಡಿ ಇದೆ ಕಮೆಂಟ್ ಮಾಡಿ ನೋಡೋಣ. ಅಲ್ಲೆಲ್ಲ ಟ್ರೆಂಚ್ ತೆಗ್ದಿದ್ದೆಲ್ಲ ಮುಚ್ಕೊಂಡ್ ಬಂದೆ ಗುರು. ಮತ್ತೆ ಇದು ನೋಡಿ, ಇದು ಸ್ವಲ್ಪ ನಮ್ಮ JCB ಹೋಗಂಗೆ ಜಾಗ ಮಾಡಿದ್ವಿ. ತಿರ್ಗಾ ಇನ್ನೊಂದು JCB ಹೋಗಂಗೆ ಮಾಡ್ಬೇಕಂತ. ಯಾಕಂದ್ರೆ ಕಾಂಪೌಂಡಿಗೆ ಕ್ರೈನ್ ಕಟ್ ಆಗಲ್ಲ. ಹಿಂಗೆ ಕ್ರಾಸ್ ಕ್ರೈನ್ ನಿಂತ್ಕೊಂಡು ಬಿಲ್ಡಿಂಗ್ ಪಿಲ್ಲರ್ಗಳು ಮತ್ತೆ ಕಾಂಪೌಂಡಿಂದು ಎಲ್ಲ ಹಾಕಕ್ಕೆ. ಅದಕ್ಕೋಸ್ಕರ ತಿರ್ಗಾ ಮಣ್ಣ ಎತ್ತಾಕೊಂಡು ಈಗೇನು ಜಾಗ ಮಾಡಿ ಅಷ್ಟೇ ಜಾಗ ಮಾಡ್ಕೊಂಡು ಹೋಗ್ಬೇಕು ಗುರು. ನೋಡಿ ಈಗಿನ ಸಣ್ಣ ಬಕೆಟ್ ತೆಗ್ದು ದೊಡ್ಡ ಬಕೆಟ್ ಹಾಕೊಂಡು ಚೇಂಜ್ ಮಾಡ್ಕೊಂಡಿದೀನಿ. ಊಟದ ಟೈಮ್ ಆಗೈತಿ ಈಗಾಲೇ. ಬಕೆಟ್ ಚೇಂಜ್ ಮಾಡಕ್ಕೆ ನೋಡಿದ್ರು ನೀರೆಲ್ಲ ಹೆಂಗ್ ಇಳಿತಾ ಇದಾವೆ. ಸಿಕ್ಕಾಪಟ್ಟೆ ಬಿಸಿಲು. ಈ ಗಾಡಿಯಲ್ಲಿ ಫ್ಯಾನ್ ಬೇರೆ ಇಲ್ಲ, ಡೋರ್ ಓಪನ್ ಮಾಡಂಗಿಲ್ಲ, ಹಾಕಿಲ್ಲ ಡೋರ್. ನಾವು ಸಿಕ್ಕಾಪಟ್ಟೆ ನೀರ್ ಇಡುತ್ತಿರೋ ರೈತ ಯಾರಿಗೆಲ್ಲ ಈ ತರ ಅನುಭವ ಆಗಿದೆ ನೋಡೋಣ ಕಮೆಂಟ್ ಮಾಡಿ. JCB ಆಪರೇಟರ್ಗಳು ನೋಡ್ರಿ ಎಷ್ಟು ಕಷ್ಟ ಇರುತ್ತೆ. ಮತ್ತೆ ಕೈಯೆಲ್ಲ ಆಗಿರೋದು ನೋಡಿ, ಕೈ ಆ ತರ ಗಲೀಜ್ ಆಗೋಗಿದೆ ಅಂತ ಹೇಳ್ಬಿಟ್ಟು ಭಾರಿ ಕಷ್ಟ ಗುರು. ಫೈನಲಿ ಇವಾಗಿನ ಊಟ ಬಂತು ಗುರು. ಊಟಕ್ಕೆ ನಿಲ್ಲಿಸ್ತೇ ನೋಡಿ. ಊಟ ತಂದು ಕೊಟ್ಟಿದ್ದಾನೆ ನಮ್ಮ ಹುಡುಗನೇ, ಅವನೇ ಓನರು. ಸೀದಾ ಗಾಡಿ ಹತ್ರ ತಂದು ಕೊಡ್ತಾನೆ. ಇನ್ ಪಾರ್ಟಿ ಏನ್ ತಂದ್ಕೊಡಲ್ಲ, ಯಾಕಂದ್ರೆ ಫ್ಯಾಕ್ಟ್ರಿಗಳು ಯಾರು ತಂದ್ಕೊಡಲ್ಲ. ಮನೆ ಊಟ ಮಾಡೋಣ. ಏನ್ ತಂದಿದ್ದಾನೆ ಊಟ ತೋರಿಸ್ತೀನಿ ನೋಡಿ. ನೋಡಿ ಅನ್ನ ಸಾಂಬಾರು ಮಜ್ಜಿಗೆ. ಮತ್ತೆ ಇದು ಸಾಂಬಾರೇ ಇರ್ಬೇಕು. ಸಾಂಬಾರು ಕೀರ ಗೊತ್ತಾಗ್ತಾ ಇಲ್ಲ ಗುರು. ಸಾಂಬಾರೇ ಇರ್ಬೇಕು ನೋಡಿ. 2 ತರ ಸಾಂಬಾರು, ಮಜ್ಜಿಗೆ, ಅನ್ನ ಸಾಂಬಾರು, ಮತ್ತೆ ನೀರು, ಹಪ್ಳ. ನೋಡಿದ್ರು ಊಟಕ್ಕೆ ಅನ್ಸಿದ್ದೆ. ಊಟ ಎಲ್ಲ ಆಯ್ತು. ಮಾಮೂಲಿ ಒಂದು 10 ನಿಮಿಷ 20 ನಿಮಿಷ ರೆಸ್ಟ್ ತಗೊಂಡು ಆಯ್ತು. ಕರೆಕ್ಟಾಗಿ ಅರ್ಧ ಗಂಟೆ ನಿಲ್ಲಿಸ್ತೀವಿ ಊಟಕ್ಕೆ. ಈಗ ಕೆಲಸ ಸ್ಟಾರ್ಟ್ ಮಾಡ್ಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡ್ಗುರು ಇದು ಪೂರ್ತಿ ಮಣ್ಣು ಇಲ್ಲಿಂದ ಅಲ್ಲಿ ಗಂಟನು ಎತ್ತಾಕ್ಬೇಕು. ಮತ್ತೆ ಕ್ರೈನ್ ಹೋಗಿ ಕಟ್ಟಾಗ ಮಾಡ್ಬೇಕು. ಇಷ್ಟು ಅಗಲ ಈಗ ಒಂಚೂರು ಏನು ಡ್ರೋಜಿಂಗ್ ಮಾಡಿದೀನಿ. ಅಷ್ಟಾಗ್ಲೂ ಪೂರ ಏಕ ಮಾಡ್ಬೇಕು. ಯಾಕಂದ್ರೆ ಕ್ರೈನ್ ಹೋಗಿ ಕಟ್ಟಾಗಬೇಕಂತ ಅದಕ್ಕೆ. ನೋಡ್ಗುರು ಹಂಗೆ ಬ್ಯಾಕ್ ಪ್ಯಾಕ್ಟಲ್ಲಿ ಕೆಲಸ ಮಾಡ್ತಾ ಇದ್ದೆ. ಫ್ರಂಟಿಗೆ ತಿರುಗಿ ಡೋಜಿಂಗ್ ಮಾಡಕ್ಕವನ ಅಷ್ಟರಲ್ಲಿ ವೀಲ್ ಬೇರಿಂಗ್ ಹೋಗಿ ವೀಲು ಆಚೆ ಬಂದ್ಬಿಟ್ಟಿತ್ತು ಗುರು. ನೋಡಿ ಇದೆಲ್ಲ ಫುಲ್ ಕಟಿಂಗ್ ಮಾಡ್ಕೊಂಡು ಇಲ್ಲಿ ಗಂಟ ಬಂದಿದ್ದೀನಿ. ಇನ್ನು ಅರ್ಧ ಇದೆ. ಇನ್ನು ಅರ್ಧ ಎತ್ತಾಕಿ ಡೋಜಿಂಗ್ ಮಾಡಬೇಕು. ಅದಕ್ಕೆ ಈಗ ಗಾಡಿ ನಿಲ್ಲಿಸಿದ್ದೀನಿ. ಯಾಕಂದರೆ ಈಗ ಅವ್ರ ಅಪ್ಪಾಜಿಗೆ ಫೋನ್ ಮಾಡಿದ್ದೆ. ಅವ್ರ ಅಪ್ಪಾಜಿ ಮೆಕ್ಯಾನಿಕ್ ಕರ್ಕೊಂಡು ಬರ್ತಾಯಿತ್ತಂತೆ. ನಮ್ಮ ಹುಡುಗ ಇಲ್ಲ ಟ್ರೈಲರ್ ಏನೋ ತರಕ್ಕೆ ಹೋಗಿದ್ದೀನಂತೆ ಗುರು. ನೋಡಿ ಇಲ್ಲಿಂದ ಅಲ್ಲಿ ಗಂಟ ಇನ್ನೂ ಕೆಲಸ ಮಾಡಬೇಕು. ಸಾಯಂಕಾಲ ತನಕ ಹೋಗ್ತೈತೆ ಅಂದ್ಕೊಂಡಿದ್ದೆ, ಆಗಲಿಲ್ಲ ಕೆಲಸ. ಯಾಕಂದರೆ ಇಲ್ಲಿ ಅರ್ಧ ಗಂಟೆ ಲೇಟ್ ಆಯ್ತಲ್ಲ ಬೇರಿಂಗ್ ತಗೊಂಬಂದು ಫಿಟ್ ಮಾಡೋದು. ಅದಕ್ಕೋಸ್ಕರ ಈಗ ಮೆಕ್ಯಾನಿಕ್ ಕರ್ಕೊಂಡು ಬರ್ತಾಯಿದ್ದಾನೆ ಗುರು. ನೋಡಿ ಫ್ರಂಟಿಂದು ವೀಲಿಂದು ಸಣ್ಣ ಬೇರಿಂಗ್ ಬಂದು ಪುಡಿ ಆಗೋಗೈತೆ ಗುರು. ದೊಡ್ಡ ಬೇರಿಂಗ್ ಮಾತ್ರ ಚೆನ್ನಾಗೈತೆ. ಅದು ಶೇಕ್ ಇದ್ದಾಗ ನೋಡ್ಕೊಂಬಲಿಲ್ಲ ಅಂದರೆ ಹಿಂಗೆ ವೀಲ್ ಆಚೆಗೆ ಬರೋದು. ತಿರ್ಗಾ ನೋಡಿ ಮೆಕ್ಯಾನಿಕ್ ಬಂದು ವೀಲೆಲ್ಲ ಫಿಟ್ ಮಾಡಿ ಕ್ಲೀನಾಗಿ ವೀಲ್ ಕ್ಯಾಪ್ ಹಾಕ್ತಾಯಿದ್ದಾರೆ. ನೋಡಿ ಸುತ್ತಿಗೆ ತಗೊಂಡು ಚೆಕ್ನೆಟ್ ಟೈಟ್ ಮಾಡ್ತಾಯಿದ್ದಾರೆ. ಹಂಗೇ ಅವರೆಲ್ಲ ಮುಗಿಸ್ಕೊಂಡು ಹೊಲ್ಟ್ರು ಗುರು. ಅವ್ರ ಅಪ್ಪಾಜಿನೂ ಮತ್ತು ಮೆಕ್ಯಾನಿಕ್ಕು. ನಾನಿವತ್ತು ಕೆಲಸ ಎಲ್ಲ ಮುಗಿಸಿ ಬಂದೆ. ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ.
ನೋಡಿ ನಾನು ಆ ಗಾಡಿ ಆಪ್ರೇಟ್ರ್ ಇನ್ನೇನು ಮನೆ ಹತ್ರ ಬಂದು ಹೋಗ್ತಾ ಇದ್ದೀವಿ ಗುರು. ಇದೇ ಥರ ವೀಡಿಯೋ ಬರ್ತೀವಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.